ರಮ್ಯಾಕೆ ಗುಡ್ ಮಾರ್ನಿಂಗ್. ರಮ್ಯಾಕೆ ಮನೆ ಕಣಿದ್ದ ನಾ ಮನೆ ಕಣಂಗೆ. ಹಾ ಎಷ್ಟು ಗಂಟೆ ಮುಂದೆ ರಾತ್ರಿ? 10. ಸರಿ ಮನಿಕ ಮೌ ಅವಲಕ್ಕಿ ಮಾಡ್ತೀನಿ ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ ಅಲ್ಲಮ್ಮ. ನಾ ಡಯಟ್ ಮಾಡ್ತೀನಿ ಅಂತಾನೆ. ಸುಮ್ಮನೆ ವರ್ಡ್ಸ್ ಮಾಡ್ಕೊಂಡ್ ಕೊಡಮ್ಮ ಅಂದ್ರೆ ಪಲಾವ್ ಮಾಡಿಕ್ಕಿದ್ದಿ. ಏನಾಗ್ತದೆ ನಿಂಗೆ ಯಾರು ಹೇಳಿತ್ತು ಅದು ಸರಿ ಪಲಾವ್ ಮಾಡಕ್ಕೆ? ಹೆಂಗ್ ಕೇಳ್ತು? ಮಗಳು ತಿನ್ಬೇಕಂತೆ. ಹ್ಞೂ ಮಗಳು ತಿಂತದೆ. ಮಗಳು ನನ್ನ ಮಗಳು ಬಾತ್ ತಿನ್ಲಿ ಬಾತ್ ಕೇಳ್ತಿತ್ತು ಮೊನ್ನೆ. ಬಾತ್ ಮಾಡಿ ಅಂತ ಅದಕ್ಕೆ ಮಾಡ್ಬಿಟ್ಟಿದ್ದಿ ಮಗನ್ ಡಯಟ್ ಹೋದ್ರು ಅಲ್ಲಿ ಅಂದ್ಬಿಟ್ಟು. ಮಗನ್ ಡಯಟ್ಗೆ ಮೊಸರು ಬಜ್ಜಿ ಮಾಡಿದ್ದೀನಿ. ಮೊಸರು ಬಜ್ಜಿ ಮಾಡಿದ್ವಿ ಮೊಸರು ಬಜ್ಜಿ. ಮಕ್ಕತ್ತ ಕಿಡಿಯಲ್ಲಿ ಕ್ಯಾಮ್ರಾಲಿ. ಮಕ್ಕತ್ತ ಕಿಡಿತಾರೆ. ಹಾಕೊಡು ಬೇಗ ನಾವು ಮಲಿಕಬೇಕು. ನೈಟ್ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ ತಾನೆ, ನಿದ್ದೆ ಮಾಡ್ಬೇಕು. ಅದಕ್ಕೇನೆ ಆಗ್ತಾ ಇದ್ದೆ. ಹಾಕು ಬೇಗ ಮೊಸರು ಬಜ್ಜಿ ಮಾಡು ತಿನ್ಬೇಕು. ಅರ್ಜೆಂಟ್ಗೆ ಏನ್ಕೆ? ಅರ್ಜೆಂಟ್ಗೆ ಬೇಡ, ಯಾವಾಗ ತಾಮಂದ್ ಕೊಡ್ತೀವಿ ಹೇಳ ಅವಾಗ ತಾಮಂದ್ ಕೊಡಷ್ಟೇ. ನಿನ್ನ ಸ್ಯಾಲ್ರಿಲೇ ತಾಮಂದ್ ಕೊಡ್ಬೇಕು, ದುಡ್ದಿರೋ ಸ್ಯಾಲ್ರಿಲಿ. ಓಕೆನಾ? ಅಣ್ಣಂಗೆ ಗಿಫ್ಟು. ಇಲ್ಲಾರ ಮಕ್ ಹಿಂಗೆ ಹೊಡಿತೀನಿ. ಸರಿನಾ? ಯಾವಾಗ? ಎರಡು ಬೇಕಾ? ನನಗೆ ಒಂದಾರ ಸರಿ. ಲೈಟ್ ಬೆಳಕು, ರಿಫ್ಲೆಕ್ಷನ್ನು ಮತ್ತೆ ಫೋನ್ ಯೂಸ್ ಮಾಡ್ಬೇಕಾರೆ ಹಾಕೋಣಕ್ಕೆ. ಸರಿನಾ? ಎಷ್ಟಾದಂತೆ? ಎಷ್ಟು? 2.5 ಒಂದಕ್ಕೆ? ಬೇಡ ಬಿಡಂಗ. ಚೆನ್ನಾಗಿರೋ ಲೆನ್ಸ್ ಬೇಕು ಅಂದ್ರೆ ಎಷ್ಟಾದೈತೆ ಕಾಸ್ಟ್ಲಿ ಅಂದ್ರೆ? ಕಾಸ್ಟ್ಲಿ ಅಂದ್ರೆ 30,000 ರೂಪಾಯಿ. 30,000? ನಮಗೊಂದು 1,000 ರೂಪಾಯಿ ಸಾಕಪ್ಪ. ಮಧ್ಯಾಹ್ನ ಹೋಯ್ತೀನಿ ಅಂತಲ್ಲಮ್ಮ ಹುಡುಗಿ. 12 ಗಂಟೆಗೆ ಹೋಯ್ತೀನಿ ಅಂತು. 12:30 ಇರೋದು ಕೆಲಸ. ಬಸ್ ಇಲ್ವಲ್ಲ, ಡೈರೆಕ್ಟ್ ಹೋಗ್ಬಿಟ್ಟು ಹೋಗ್ಬೇಕು. ಮತ್ತೆ 9 ಗಂಟೆ ಬಸ್ ಐತಿ ಇವಾಗ. ಅಲ್ಲಿ ಕದ್ಕದೇನೋ ತಗೊಂಡೋಗ್ತಿದ್ದಿ. ನಮ್ಮ ಅಮ್ಮ ನನಗೆ ಮಾಡಿ ಕೊಡಲ್ಲ, ನಿನಗೆ ಮಾಡಿ ಕೊಡ್ತಾ ಇತ್ತಲ್ಲ ಜಾಮೂನು. ಏನೇನು ಮಾಡಿದ್ದಿ? ಯಾರೇ ಏನಿಲ್ಲ, ಜಾಮೂನ್ ಮಾಡಿಕೊಟ್ಟೆ, ಬಾಕ್ಸ್ ಹಾಕ್ತೆ, ತುಪ್ಪ ಕೊಟ್ಟು ಕಳಿಸ್ತಿದ್ದೀನಿ, ಸೌತೆಕಾಯಿ ಕೊಟ್ಟೆ. ಇನ್ನೇನು ಇಲ್ಲ ಹೇಳು. ನಿಮ್ಮ ಅಪ್ಪಗೆ ಹೇಳ್ತಿದ್ದೀನಿ ತಿಂಡಿ ತಂದು ಕೊಡ್ರಿ ಅಂತ. ಅಲ್ಲ ಬತ್ತ್ಯಾ ಕತ್ ತಗೊಂಡೋಗ್ತಲ್ಲ, ನನಗೆ ಬಿಡದಲ್ಲಿ ಎಲ್ಲ ಕವರ್ ಗಟ್ಲೆ ತುಂಬ್ಕೊಂಡು ಹೋಗ್ತೈತೆ. ನಮಗೂ ತಗೊಂಡೋಗಿ ಏನೇನು ತುಂಬ್ಕೊಂಡಿದ್ದೆ ಹೇಳು? ಜಾಮೂನ್ ಅಂತೆ ಏನೇನೋ ಹೇಳ್ದೆ, ಇನ್ನೊಂದ್ಸಲ ಹೇಳು. ಜಾಮೂನು, ಮಧ್ಯಾಹ್ನ ಊಟಕ್ಕೆ ಬಾತು. ಮಧ್ಯಾಹ್ನ ಊಟಕ್ಕೆ ಬಾತು, ಜಾಮೂನು ಎಲ್ಲ ಮಾಡೈತಿ. ನೈಟೇ ಮಾಡ್ಬಿಟ್ಟೈತಿ ನಮ್ಮ ಅಮ್ಮ ಜಾಮೂನ ಗಾಯ್ಸ್. ಇವಾಗ ತಿಂಡಿ ಮಾಡ್ತೈತಿ. ಮಗಳನ್ನ ರೆಡಿ ಮಾಡಿಲ್ಲ, ಏನಿಲ್ಲ. ಎಲ್ಲ ಅಮ್ಮ ಕಣ್ಕಪ್ಪು ರೆಡಿ, ಪೌಡ್ರೆಲ್ಲ ಹಾಕಿ ರೆಡಿ ಮಾಡು ಮಗಳನ್ನ. ನೀನು ರೆಡಿ ಮಾಡವ, ಸಣ್ಣ ಮಗನೇ ರೆಡಿ ಮಾಡ್ಬೇಕು. ಇವಾಗ ಮಾಡು, ಎಲ್ಲ ಮ್ಯಾಕ್ ಮಾಡು. ಗೈಸ್ ಜಿಮ್ಮಿಗೆ ಹೋಗ್ದಲೆ ವಾರಕ್ಕೆ 1 ಸಲ 2 ಸಲ ಹೋಯ್ತಾ ಇದ್ದೀನಿ. ನೋಡಿ ಮಜಲ್ ಫುಲ್ಲು ವೀಕ್ ಆಗ್ಬಿಟ್ಟದೆ. ಮಜಲೆಲ್ಲ ವೀಕ್ ಆಗ್ಬಿಟ್ಟೈತೆ ಗೈಸ್. ಎಲ್ಲ ಇಳ್ದೋಗ್ಬಿಟ್ಟಿದ್ದೀನಿ, ಸಣ್ಣ ಆಗ್ಬಿಟ್ಟಿದ್ದೀನಿ. ಜಿಮ್ಗೂ ಹೋಯ್ತಿಲ್ಲ, ಏನಿಲ್ಲ. ಕಮ್ ಬ್ಯಾಕ್ ಅಗೇನ್ ಬ್ರೋ, ಯು ಕ್ಯಾನ್ ಡೂ ಇಟ್. ಹೇ ಅಪ್ಪಿ ಬಾಯ್ ಅದ ಮ್ಯಾಕೇನ ಅಮ್ಮ ಅದು ಹೋಗ ಹೆಂಗ್ ಮಾಡಿ ಮನಗಿದ್ಯವ ಮೊಡ್ಲಲ್ಲಿ. ಅವ ತಿಂದಿರೋದ್ ಕೈ ತೊಳೆದ್ ಬೇಡ್ವ ನೀನು ಬಂದ್ ಮನೆ ಕಂಡ್ರೆ. ಇದಳ ಮ್ಯಾಕೆ ಕಂದ, ಏಯ್ ಇದ ಮ್ಯಾಕೆ ಬಾಯ್ ಕಡಿಗೆ. ಹೋಗತ್ ಕಾಲಲ್ಲಿ ಬಿಡ್ತು ನಿಂತವಳೆ. ಬಿಡ್ತೀನಿ ಅಂತಾರೆ, ಬಿಡ್ತಿ. ರೆಡಿ ಆದನವ? ನಡಿ ಓಡ್ಸಡಿ ನೀನೆ. ನಾನು ಓಡ್ಸಲ್ಲ ನಡಿ. ಯಾಕೆ? ನನಗೆ ಗಾಡಿ ಕಲ್ತ್ಕೊಂಡ. ಇನ್ನೊಂದ್ಸಲಿ ನಿಮ್ ಬರೋದ್ರಲ್ಲಿ ನಾನು ಗಾಡಿ ಕಲ್ತ್ಕೊಂಡಿರ್ತೀನಿ. ನೋಡ ಚಾಲೆಂಜ್. ಗಾಡಿ ಎತ್ತಕ್ ಶಕ್ತಿ ಇಲ್ಲ, ಕಲ್ತ್ಕೊಂಡ್ಬಿಡ್ತಾರೆ. ಗಾಡಿ ಕಲ್ತಿದ್ರಿ ನನ್ ಮಗಳಿಗೆ ಹೆಂಗ ಅವಳಿಗೆ ಹೊಟ್ಟೆ ಉರಿಬೇಕು. ನಾನು ಕಲ್ತ್ಕೊಂಡಿದ್ ನೋಡಿ.
ನಮ್ಮ ಅಮ್ಮ ಓಡಿಸ್ತಾಳಲ್ಲ ನಾನು ಓಡಿಸಾಕ್ಲಿಲ್ಲ ಅಂತ ಒಟ್ಟುರಿಬೇಕು ನಿನ್ಗೆ. ಆಯ್ತು ಗಾಡಿ ತೇಳ್ ನಡಿ, ನಿನ್ ಕೈಲಿ ಹತ್ತು ಗಾಡಿ ತೇಳಕ್ಕೆ ತಿಳ್ತೀನಿ ಹೇಳು. ತಿಂದು ಮನೆ ಕೈ ನಡಿ. ಟ್ರಾಫಿಕ್ ಏನಿರಲ್ಲ, ಓಡಾಡ್ಬೋದಿತ್ತು. ಹೌದೌದು ಓಡಾಡ್ಬೋದಿತ್ತು. ಟಿ ಬಿ ಕಸಿತ್ತಲ್ಲ ಹೆಣ್ಮಗ್ಳ ಹತ್ರ, ಅಲ್ಲೂ ಜಾಸ್ತಿ ಗಸಗಸ ಹೋಗ್ಬಿಡ. ಅಲ್ಲಿ ನೋಡಿ ಗ್ಯಾಪ್ ಬಿಟ್ಟೈತಲ್ಲ ನಿಮ್ಮಲ್ಲಿ ಏನು ಸೆಂಟ್ರಲ್ ಗ್ಯಾಪ್ ಐತೆ ನೋಡು. ನನ್ಗೆ ಇಷ್ಟು ವರ್ಷ ಆಗೈತೆ ಒಂದು ಅಲ್ಲಿ ಗ್ಯಾಪ್ ಅವನು ನೋಡಿ. ಅವಳಿಗೆ ಗ್ಯಾಪ್ ಹಾಕ್ಬಿತಾವ ಅಲ್ಲಿ ಇಡ್ಲಿಕ್ಕೆ. ಅವನ್ಗೂ ಆಯ್ತು ನೋಡು, ಅವಾಗಿಂದನೂ ಐತೆ. ಅದಕ್ಕೆ ನನಗೂ ಇರೋದು. ನಡಿ ಹೋಗೋಣ, ಆಯ್ತು ಟೈಮ್ ಆಯ್ತು. ಸರಿ ಬಾ ಗಾಯ್ಸ್, ಈಗ ನಮ್ಮ ತಂಗಿನ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಹೋಯ್ತಾ ಇದ್ದೀನಿ. ಬನ್ನಿ ಬಿಟ್ಬಿಟ್ಟು ಬರೋಣ ಈಗ ಬಸ್ ಸ್ಟ್ಯಾಂಡಿಗೆ. ನೋಡಿ ಗಾಯ್ಸ್, ಹಗ್ಗು ಬೇರೆ ಮಾಡ್ತವ್ರು ಇಬ್ರು ಅಮ್ಮ ಮಗಳು. ಓಹೋ ಮುತ್ತು ಹಗ್ಗು ಬೇರೆ ಮಾಡಿ ಕಳೆದು ಬೀಳ್ಕೊಡುಗೆ ಸಮಾರಂಭ. ಬನ್ನಿ ಬನ್ನಿ ಸಾಕು, ಬೇಡ ಬಾರವ. ಗಾಯ್ಸ್, ನಮ್ಮ ತಂಗಿ ಈಗ ಹೋಯ್ತೈತೆ ಬೆಂಗಳೂರಿಗೆ. ಬಸ್ ಹೊತ್ತಿತ್ತು, ಸಕ್ಕದ ರಶ್ ಇದೆ ಗಾಯ್ಸ್. ಬಸ್ ಮಾತ್ರ ಈಗ ಹಾಸನಿಂದ ಬಂತು ಬಸ್ಸಿದು. ಸಕ್ಕದ ರಶ್ ಇದೆ ಇವತ್ತು. ಈಗ ಡೇಸಲ್ಲಿ ಇಷ್ಟು ರಶ್ ಇರುತ್ತೆ. ಈಗ ಬಿಟ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ ಗಾಯ್ಸ್. ತಲೆಗೆ ಎಣ್ಣೆ ಹಾಕ್ತಾಯ್ತು ನಮ್ಮ ಅಮ್ಮ. ಎಮ್ಮೆ ತಿಕ್ಕಂಗೆ ತಿಕ್ತಾಯ್ತು ಹಾಕಿ. ಹೆಂಗೆ ತಿಕ್ತೈತೆ ನಿಧಾನ ತಿಕ್ಕಮ್ಮ, ಯಾಕಮ್ಮ ಕೂದಲೆಲ್ಲ ಉದುರಿಸ್ಕೊಡು. ಮಸಾಲೆ ಬೇಡ. ಬಾಯ್ ಅನ್ಕೊಂಬತ್ತ ನಂಗೆ. ನಮ್ಮಮ್ಮ ಮರ್ಗೆಣ್ಸ್ ಮಾಡೈತೆ ಇವತ್ತು, ತಿಂತಾ ಇದ್ದೀವಿ. ಬೇಸೈತೆ. ನಮ್ಮ ಅಪ್ಪಳೆ ಕಳ್ಕೂದ್ ಹಂಗೆ ಕೂದೈತೆ ನೋಡಿ ವಿಡಿಯೋದಲ್ಲಿ. ಹೆಂಗೆ ಕಾಣ್ತೈತೆ ಏನೋ ಕಾಣ್ತಿಲ್ಲ ಬಿಡಮ್ಮ, ಕಳ್ಳ ಕೂದಂಗೆ ಕೂದಲ್ಲ ಅಷ್ಟೇ. ಹೇ ಗಾಯ್ಸ್, ಇವಾಗ ಏನಂದ್ರೆ ನಾವು ಅಪ್ಪಂಗೆ ನಮ್ಮ ಅಮ್ಮಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಅದು ಏನು ಅಂದ್ರೆ, ನೀರನ್ನ ಬಾಯಲ್ಲಿ ಹಾಕೊಂಡು ಇಬ್ರು ತಲ್ದಿ ಮಲಿ ಹೊಡೆದಾಡ್ಬೇಕು. ಯಾರು ಫಸ್ಟು ಉಗಿತಾರೋ ಅವ್ರು ಸೋತಂಗೆ. ಸರಿನಾ? ಓಕೆ, ಏನು ಹೋಗಲಿ ಮಾಡ್ಬೇಕೀಗ ಅಷ್ಟೇ. ನೀವು ಏನಿಲ್ಲ ಏನಿವೆಲ್ಲ ಬೇಡ, ಈಗ ಆಡ್ಬೇಕಷ್ಟೇ. ಚಿಕ್ಕ ಹುಡುಗಾಡಂಗ ಗಣಪ್ಪ ನಮ್ಮ ಅಪ್ಪ. ನಮ್ಮ ಅಮ್ಮ ರೆಡಿ. ಏನಾಗಲಿ ಅಷ್ಟೇ. ನಿಧಾನಕ್ಕೆ ಕಾಮಿಡಿಯಾಗಿರ್ತದೆ ಚೆನ್ನಾಗಿ. ಇದಾನಪ್ಪ ಆಡು. ಈ ತರ ಏನೋ ವಿಡಿಯೋ ಮಾಡ್ಬೇಕು ಅಂದ್ರೆ ಈ ತರ ಹಿಂಸೆ ಕೊಡ್ಬೇಕು ನಮ್ಮ ಮನೇಲಿ. ಅಷ್ಟು ಕಷ್ಟ ಐತೆ ವಿಡಿಯೋ ಮಾಡೋದು ನನಗಂತೂ. ಇವ್ರಿಗೆ ಕಾಂಪ್ರಮೈಸ್ ಮಾಡಿಸಿ ಇವ್ರಿಗೆ ಒಪ್ಸಿ ಮಾಡ್ಸೋದು ಕಷ್ಟ. ಎದಾಳಪ್ಪ. ಆಯ್ತು, ಕುಡೀರಿ. ಇಬ್ರು ನೀರ್ ಕುಡಿಬೇಕು ಫಸ್ಟು. ಹಂಗ ಅಂತೂ ಇಂತ ಒಪ್ಪಿಸ್ಬಿಟ್ಟೆ ಗೈಸ್ ನಮ್ಮ ಅಪ್ಪನ. ಆಗ ಕುಡಿ ಹಂಗೆ ಹಿಡ್ಕೊಂಡಾಗ ನೀರು ರೆಡಿ. ಹೊಡತಾ ಇದ್ದ ನಮ್ಮ ಅಪ್ಪ ನೀರಾಗ ಹುಡ್ಕೊಂಡ್ಬಿಡ್ತು. ಯಾಕಮ್ಮ ಆಳು ಕ್ಲೀನಾಗಿ. ರೆಡಿ. ನೀರ್ ಕುಡೀರಿ ಬೇಗ. ಹಾಕಪ್ಪ. ಇನ್ನೊಂದ್ಸಲ ರೀಟೇಕ್. ರೆಡಿ ಸ್ಟಾರ್ಟ್. ಒಬ್ರಾದ್ಮೇಲೆ ಒಬ್ರು. ನಮ್ಮ ಅಮ್ಮಂಗೆ ಬಿತ್ತು ಏಟು ಸರಿಯಾಗಿ. ನೀನ್ ನೋಡ್ಯಮ್ಮ ಈಗ. ನೀನ್ ನೋಡ್ಯಮ್ಮ. ನಮ್ಮ ಅಮ್ಮಂಗೆ ಕೇಳ್ಬಿಡ್ತು. ಇರ್ಲಿ ಬಿಡಮ್ಮ. ಮೇಲೆ ನಮ್ಮ ಅಪ್ಪನೇ ಸೋತಿತ್ತು. ನಮ್ಮ ಅಪ್ಪ ಇವಾಗ ಚಾಲೆಂಜರ್ ಸೋತಿದೆ. ಏನ್ ಮಾಡಿಸ್ಬೇಕು ಹೇಳು?
ನಮ್ಮ ಅಪ್ಪಂಗೆ ಎಲ್ಲ ನಮಗೆಲ್ಲ ಊಟಕ್ಕೆ ಅವರೇ ಕೊಡ್ಲಿ. ಹಾಂ ಹಂಗೆ ಹಾಂ ಸರಿ. ಹಾಂ ಬರ್ಸಪ್ಪ ಇದು ಆಕ್ಚುಲಿ ಚೆನ್ನಾಗಿರೋದು ಅಂದರೆ ಬಸ್ ಸ್ಟ್ಯಾಂಡಾಗೆ ತುಮಕೂರು ಬೆಂಗಳೂರು ಅನ್ನಂಗೆ ಮಾತಾಡ್ತಿದ್ದೀವಿ. ಬರ್ಸಪ್ಪ ಗಾಯ್ಸ್ ನಮ್ಮ ಅಪ್ಪ ಅಡುಗೆ ಬಿಡಿಸೈತೆ, ಸೋತ್ಬಿಟ್ಟೈತೆ ಗೇಮಲ್ಲಿ. ಸೋತಿರೋ ಪ್ರೊಜೆಕ್ಟ ಇವತ್ತು ನಮ್ಮ ಅಪ್ಪ ಊಟ ಬಡಿಸ್ತೈತೆ. ನಮ್ಮ ಅಮ್ಮನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು. ಹಾಂ ಸೌತೆಕಾಯಿ. ಹಾಂ ನೀನೇನು ಮಾಡ್ತಿದ್ಯವ್ವ ಇನ್ನು? ಆಮ್ಲೆಟ್ ಹಾಕ್ತೀನಿ ತಡೆಪ್ಪ. ಆಮ್ಲೆಟ್. ಓಕೆ ಮೇಕ್ ದ ಆಮ್ಲೆಟ್ ಫಾಸ್ಟ್ಲಿ. ಓಕೆ ಗಾಯ್ಸ್, ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ, ಮುನ್ನುಗ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಬಾಯ್, ಬೂಮ್.